ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ, ಅರೆಸ್ಟ್ ಮಾಡ್ತಾರ ಕಾದ್ ನೋಡಬೇಕು. ಯಾಕೆಂತಂದ್ರೆ ಅವ್ರು ಹೇಳಿದ ಪ್ರಚೋದನಾತ್ಮಕವಾದಂತ ಸ್ಟೇಟ್ಮೆಂಟ್ ಏನು ಕೊಟ್ಟಿಲ್ಲ ಅನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾದ್ರೆ ಇನ್ನು ಮುಂದೆ ಯಾರು ಏನೇ ಹೇಳಿಕೆ ಕೊಟ್ಟರು ಕೂಡ ಅವರ ವಿರುದ್ಧ ಹೋಗಿ ದೂರನ್ನ ಕೊಟ್ರೆ ಪೊಲೀಸ್ ಇಲಾಖೆಯಲ್ಲಿ ಎಫ್ಐಆರ್ ದಾಖಲಾಗುತ್ತಾ ಅನ್ನುವ ಪ್ರಶ್ನೆ ನಾವು ಮಾಡ್ತಾ ಹೋಗ್ತೀವಿ. ನಾವು ಕೂಡ ಕಾದ್ ನೋಡ್ತೀವಿ. ಇಲ್ಲಿ ಇನ್ನು ಮತ್ತೊಂದು ಕಡೆ ರಾಜ್ಯದಲ್ಲಿ ಮುಸ್ಲಿಂ ಮೀಸಲಾತಿ ಕೋಲಾಹಲ ಜೋರಾಗಿದೆ. ಕಾಂಗ್ರೆಸ್ ವಿರುದ್ಧ ಕೇಸರಿ ನಾಯಕರು ಸಿಡಿದೆದ್ದಿದ್ದಾರೆ. ಇದು ಸಂವಿಧಾನ ವಿರೋಧಿ ಅನ್ನುವ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ಅದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಮುಸ್ಲಿಂ ಮೀಸಲಾತಿಗೆ ಸಂವಿಧಾನದಲ್ಲಿ ಅವಕಾಶವಿಲ್ವಾ? ಈ ಸ್ಟೋರಿ ನೋಡಿ. ಮೀಸಲಾತಿ ಫೈಟ್ ಇಕ್ಕಟ್ಟಿನಲ್ಲಿ ಕಾಂಗ್ರೆಸ್. ಮುಸ್ಲಿಂ ಮೀಸಲಾತಿಗೆ ಸಂವಿಧಾನ ಒಪ್ಪುತ್ತ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರ ಸಮರ. ರಾಜ್ಯದಲ್ಲಿ ಮುಸ್ಲಿಂ ಮೀಸಲಾತಿ ಕದನ ಜೋರಾಗಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ಮೀಸಲಾತಿ ಚಟಾಪಟಿ ಶುರುವಾಗಿದೆ. ಮುಸ್ಲಿಮರಿಗೆ ಕಾಮಗಾರಿಯಲ್ಲಿ 4% ಮೀಸಲಾತಿಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ವಿಧಾನಸಭೆಯ ಒಳಗೆ ಮತ್ತು ಹೊರಗೆ ವಾಗ್ಯುದ್ಧವೇ ನಡೆಯುತ್ತಿದೆ. ಧರ್ಮದ ಆಧಾರದಲ್ಲಿ ಮೀಸಲಾತಿ ನೀಡಲು ಸಂವಿಧಾನದಲ್ಲಿ ಅವಕಾಶ ಇಲ್ಲ ಎಂದು ಸಂಸದ ತೇಜಸ್ವಿ ಸೂರ್ಯ ಕಿಡಿಕಾರಿದ್ದಾರೆ. ಇದರ ಬೆನ್ನಲ್ಲೇ ಸಚಿವ ಎಂಬಿ ಪಾಟೀಲ್ ಇದು ಸಂವಿಧಾನಬದ್ಧ ಮೀಸಲಾತಿ ಎಂದು ಸಂಸದ ತೇಜಸ್ವಿ ಸೂರ್ಯಗೆ ತಿರುಗೇಟು ನೀಡಿದ್ದಾರೆ. ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಕೊಡಬಾರದು ಅನ್ನುವಂಥದ್ದು ದೇಶದ ಸಂವಿಧಾನದ ಆಶಯ. ಅಂಬೇಡ್ಕರ್ರಿಂದ ಹಿಡಿದು ದೇಶದ ಸುಪ್ರೀಂ ಕೋರ್ಟ್ನವರೆಗೆ ಬಾರಿ ಬಾರಿ ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಕೊಡಬಾರದು. ಈ ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ದೇಶದ ವಿಭಜನೆಗೆ ಕಾರಣ ಆಗುತ್ತೆ. ದೇಶದ ಏಕತೆಗಿರುವಂತಹ ಬಹಳ ದೊಡ್ಡ ಒಂದು ಅಸ್ತ್ರ ಅದು. ಇದನ್ನು ಮಾಡಬಾರದು ಅಂತ ವಿರೋಧ ಮಾಡಿದೆ. SC STಗಳಿಗೆ OBCಗಳಿಗೆ ಇದರಿಂದ ಅನ್ಯಾಯ ಆಗುತ್ತೆ. ಸಾಮಾನ್ಯ ಬಡ ಕುಟುಂಬದಲ್ಲಿರುವಂತಹ ಹಿಂದೂಗಳಿಗೆ ಅನ್ಯಾಯ ಆಗುತ್ತೆ. ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಅಂತ ಏನಾದ್ರು ಹೇಳಿದೆಯಾ? ಮೀಸಲಾತಿ ಹಿಂದುಳಿದ ವರ್ಗ, ಪ್ರವರ್ಗ 2A 2B ಈ ಎಲ್ಲದಕ್ಕೂ ಕೂಡ ಇವತ್ತು ಮೀಸಲಾತಿ ಸಿಗ್ತದೆ. ಅಲ್ಲೇ ಬರೀ ಮುಸ್ಲಿಂ ಆಗ್ತಾ ಇರ್ತಾರ. ನಿಮಗೆ ಕಾಮಣಿ ಆಗಿದೆ, ಬರೀ ಹಳದಿ ಕಾಣ್ತದೆ ಎಲ್ಲರೂ ಬರೀ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು ಏನು ಸ್ಪಷ್ಟವಾಗಿ ನೋಡ್ಬಿಟ್ಟು ಅವಕಾಶ ಕೊಡಬೇಕಾಗುತ್ತೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೂಡ ಮುಸ್ಲಿಂ ಮೀಸಲಾತಿಗೆ ವಿರೋಧ ವ್ಯಕ್ತಪಡಿಸಿದ್ದು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅಂದ್ರೆ ಮುಸಲ್ಮಾನರಿಗೆ ಖುಷಿ ಪಡಿಸೋದಕ್ಕೋಸ್ಕರ ಯಾವ ಮಟ್ಟಕ್ಕೂ ಕೂಡ ನೀವು ಇಳಿತೀರಿ ಅನ್ನೋದಾದ್ರೆ ಇವತ್ತು ಎಲ್ಲಾ ವರ್ಗದಲ್ಲೂ ಕೂಡ ಬಡವರಿದ್ದಾರೆ, ಹಿಂದೂಗಳಲ್ಲೂ ಕೂಡ ಬಡವರಿದ್ದಾರೆ. ನೀವು ಮುಸಲ್ಮಾನರಿಗೆ 4% ಸರ್ಕಾರಿ ಕಾಮಗಾರಿಗಳಲ್ಲಿ ನೀವು ಮೀಸಲಾತಿ ಕೊಡ್ತೀರಿ ಅಂತ ಹೇಳಿದ್ರೆ ಹಿಂದೂಗಳೇನು ಅಪರಾಧ ಮಾಡಿದ್ದಾರೆ? ಹಿಂದೂಗಳಲ್ಲಿ ಬಡವರಿಲ್ವಾ? ಹಾಗಾದ್ರೆ ಸರ್ಕಾರದ ವಿರುದ್ಧ ಮಠಾಧೀಶರ ಆಕ್ರೋಶ. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಗದಗ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ನಿರ್ಭಯಾನಂದ ಸ್ವಾಮೀಜಿ ಕೂಡ ಕಿಡಿಕಾರಿದ್ದಾರೆ. ಇದು ನ್ಯಾಯಸಮ್ಮತವಾದ ಮೀಸಲಾತಿ ಅಲ್ಲ ಎಂದು ಅಸಮಾಧಾನ ಹೊರಹಾಕಿದ್ದಾರೆ. ಇವರು ಮೀಸಲಾತಿಗೆ ಅನುಸರಿಸ್ತಾ ಇರತಕ್ಕಂತ ತತ್ವ ಫಿಲಾಸಫಿ ಏನಿದೆ ಅದು ಸಂಪೂರ್ಣವಾಗಿ ಅನ್ಸೈಂಟಿಫಿಕ್, ಅವೈಜ್ಞಾನಿಕ. ಬಡತನದಲ್ಲಿ ಒದ್ದಾಡ್ತಾ ಇದ್ದಾರೆ ಕೆಲವು ವರ್ಗಗಳು, ಅವ್ರಿಗೆ ಮೀಸಲಾತಿ ಇಲ್ಲ. ಶ್ರೀಮಂತಿಕೆಯಲ್ಲಿ ತೇಲಿ ಮುಳುಗ್ತಾ ಇದ್ದಾರೆ ಕೆಲವು ವರ್ಗಗಳ ಕೆಲವು ಜನ, ಅವ್ರಿಗಿನ್ನೂ ಮೀಸಲಾತಿನೇ ಇದೆ. ಮುಸ್ಲಿಮರಿಗೆ ಮೀಸಲಾತಿ ವಿಚಾರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಿಸಿ ತುಪ್ಪದಂತಾಗಿದೆ. ಒಂದೆಡೆ ವಿಪಕ್ಷ ನಾಯಕರು ಮುಗಿಬಿದ್ರೆ ಮತ್ತೊಂದೆಡೆ ಸ್ವಾಮೀಜಿಗಳು ಅಸಮಾಧಾನ ಹೊರಹಾಕ್ತಿದ್ದಾರೆ. ಇಷ್ಟೆಲ್ಲ ವಿರೋಧದ ನಡುವೆಯೂ ಸರ್ಕಾರ ತನ್ನ ನಿರ್ಧಾರವನ್ನೇ ಮುಂದುವರಿಸುತ್ತಾ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ, ಅರೆಸ್ಟ್ ಮಾಡ್ತಾರ ಕಾದ್ ನೋಡಬೇಕು. ಯಾಕೆಂತಂದ್ರೆ ಅವ್ರು ಹೇಳಿದ ಪ್ರಚೋದನಾತ್ಮಕವಾದಂತ ಸ್ಟೇಟ್ಮೆಂಟ್ ಏನು ಕೊಟ್ಟಿಲ್ಲ ಅನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾದ್ರೆ ಇನ್ನು ಮುಂದೆ ಯಾರು ಏನೇ ಹೇಳಿಕೆ ಕೊಟ್ಟರು ಕೂಡ ಅವರ ವಿರುದ್ಧ ಹೋಗಿ ದೂರನ್ನ ಕೊಟ್ರೆ ಪೊಲೀಸ್ ಇಲಾಖೆಯಲ್ಲಿ ಎಫ್ಐಆರ್ ದಾಖಲಾಗುತ್ತಾ ಅನ್ನುವ ಪ್ರಶ್ನೆ ನಾವು ಮಾಡ್ತಾ ಹೋಗ್ತೀವಿ. ನಾವು ಕೂಡ ಕಾದ್ ನೋಡ್ತೀವಿ. ಇರ್ಲಿ. ಇನ್ನು ಮತ್ತೊಂದು ಕಡೆ ರಾಜ್ಯದಲ್ಲಿ ಮುಸ್ಲಿಂ ಮೀಸಲಾತಿ ಕೋಲಾಹಲ ಜೋರಾಗಿದೆ. ಕಾಂಗ್ರೆಸ್ ವಿರುದ್ಧ ಕೇಸರಿ ನಾಯಕರು ಸಿಡಿದೆದ್ದಿದ್ದಾರೆ. ಇದು ಸಂವಿಧಾನ ವಿರೋಧಿ ಅನ್ನುವ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ಅದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಮುಸ್ಲಿಂ ಮೀಸಲಾತಿಗೆ ಸಂವಿಧಾನದಲ್ಲಿ ಅವಕಾಶವಿಲ್ವಾ? ಈ ಸ್ಟೋರಿ ನೋಡಿ.
ಮೀಸಲಾತಿ ಫೈಟ್ ಇಕ್ಕಟ್ಟಿನಲ್ಲಿ ಕಾಂಗ್ರೆಸ್. ಮುಸ್ಲಿಂ ಮೀಸಲಾತಿಗೆ ಸಂವಿಧಾನ ಒಪ್ಪುತ್ತ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರ ಸಮರ. ರಾಜ್ಯದಲ್ಲಿ ಮುಸ್ಲಿಂ ಮೀಸಲಾತಿ ಕದನ ಜೋರಾಗಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ಮೀಸಲಾತಿ ಜಟಾಪಟಿ ಶುರುವಾಗಿದೆ. ಮುಸ್ಲಿಮರಿಗೆ ಕಾಮಗಾರಿಯಲ್ಲಿ 4% ಮೀಸಲಾತಿಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ವಿಧಾನಸಭೆಯ ಒಳಗೆ ಮತ್ತು ಹೊರಗೆ ವಾಗ್ಯುದ್ಧವೇ ನಡೆಯುತ್ತಿದೆ. ಧರ್ಮದ ಆಧಾರದಲ್ಲಿ ಮೀಸಲಾತಿ ನೀಡಲು ಸಂವಿಧಾನದಲ್ಲಿ ಅವಕಾಶ ಇಲ್ಲ ಎಂದು ಸಂಸದ ತೇಜಸ್ವಿ ಸೂರ್ಯ ಕಿಡಿಕಾರಿದ್ದಾರೆ. ಇದರ ಬೆನ್ನಲ್ಲೇ ಸಚಿವ ಎಂಬಿ ಪಾಟೀಲ್ ಇದು ಸಂವಿಧಾನಬದ್ಧ ಮೀಸಲಾತಿ ಎಂದು ಸಂಸದ ತೇಜಸ್ವಿ ಸೂರ್ಯಗೆ ತಿರುಗೇಟು ನೀಡಿದ್ದಾರೆ. ಧರ್ಮದ ಆಧಾರದ ಮೇಲೆ ರಿಸರ್ವೇಶನ್ ಕೊಡಬಾರದು ಅನ್ನುವಂಥದ್ದು ದೇಶದ ಸಂವಿಧಾನದ ಆಶಯ. ಅಂಬೇಡ್ಕರ್ರಿಂದ ಹಿಡಿದು ದೇಶದ ಸುಪ್ರೀಂ ಕೋರ್ಟ್ನವರೆಗೆ ಬಾರಿ ಬಾರಿ ಧರ್ಮದ ಆಧಾರದ ಮೇಲೆ ರಿಸರ್ವೇಶನ್ ಕೊಡಬಾರದು. ಈ ಧರ್ಮದ ಆಧಾರದ ಮೇಲೆ ರಿಸರ್ವೇಶನ್ ದೇಶದ ವಿಭಜನೆಗೆ ಕಾರಣ ಆಗುತ್ತೆ. ದೇಶದ ಏಕತೆಗಿರುವಂತಹ ಬಹಳ ದೊಡ್ಡ ಒಂದು ಅಸ್ತ್ರ ಅದು. ಇದನ್ನ ಮಾಡಬಾರದು ಅಂತ ವಿರೋಧ ಮಾಡಿದೆ. SC STಗಳಿಗೆ OBCಗಳಿಗೆ ಇದರಿಂದ ಅನ್ಯಾಯ ಆಗುತ್ತೆ. ಸಾಮಾನ್ಯ ಬಡ ಕುಟುಂಬದಲ್ಲಿರುವಂತಹ ಹಿಂದೂಗಳಿಗೆ ಅನ್ಯಾಯ ಆಗುತ್ತೆ. ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಅಂತ ಏನಾದ್ರು ಹೇಳಿದೆಯಾ? ಮೀಸಲಾತಿ ಹಿಂದುಳಿದ ವರ್ಗ, ಪ್ರವರ್ಗ 2A 2B ಈ ಎಲ್ಲದಕ್ಕೂ ಕೂಡ ಇವತ್ತು ಮೀಸಲಾತಿ ಸಿಗ್ತದೆ. ಅಲ್ಲೇ ಬರೀ ಮುಸ್ಲಿಂ ಆಗ್ತಾ ಇರ್ತಾರ. ನಿಮಗೆ ಕಾಮಣಿ ಆಗಿದೆ, ಬರೀ ಹಳದಿ ಕಾಣ್ತದೆ ಎಲ್ಲರೂ ಬರೀ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು ಏನು ಸ್ಪಷ್ಟವಾಗಿ ನೋಡ್ಬಿಟ್ಟು ಅವಕಾಶ ಕೊಡಬೇಕಾಗುತ್ತೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೂಡ ಮುಸ್ಲಿಂ ಮೀಸಲಾತಿಗೆ ವಿರೋಧ ವ್ಯಕ್ತಪಡಿಸಿದ್ದು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅಂದ್ರೆ ಮುಸಲ್ಮಾನರಿಗೆ ಖುಷಿ ಪಡಿಸೋದಕ್ಕೋಸ್ಕರ ಯಾವ ಮಟ್ಟಕ್ಕೂ ಕೂಡ ನೀವು ಇಳಿತೀರಿ ಅನ್ನೋದಾದ್ರೆ ಇವತ್ತು ಎಲ್ಲಾ ವರ್ಗದಲ್ಲೂ ಕೂಡ ಬಡವರಿದ್ದಾರೆ, ಹಿಂದೂಗಳಲ್ಲೂ ಕೂಡ ಬಡವರಿದ್ದಾರೆ. ನೀವು ಮುಸಲ್ಮಾನರಿಗೆ 4% ಸರ್ಕಾರಿ ಕಾಮಗಾರಿಗಳಲ್ಲಿ ನೀವು ಮೀಸಲಾತಿ ಕೊಡ್ತೀರಿ ಅಂತ ಹೇಳಿದ್ರೆ ಹಿಂದೂಗಳೇನು ಅಪರಾಧ ಮಾಡಿದ್ದಾರೆ? ಹಿಂದೂಗಳಲ್ಲಿ ಬಡವರು ಇಲ್ವಾ? ಹಾಗಾದ್ರೆ ಸರ್ಕಾರದ ವಿರುದ್ಧ ಮಠಾಧೀಶರ ಆಕ್ರೋಶ. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಗದಗ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ನಿರ್ಭಯಾನಂದ ಸ್ವಾಮೀಜಿ ಕೂಡ ಕಿಡಿಕಾರಿದ್ದಾರೆ. ಇದು ನ್ಯಾಯಸಮ್ಮತವಾದ ಮೀಸಲಾತಿ ಅಲ್ಲ ಎಂದು ಅಸಮಾಧಾನ ಹೊರಹಾಕಿದ್ದಾರೆ. ಇವರು ಮೀಸಲಾತಿಗೆ ಅನುಸರಿಸ್ತಾ ಇರತಕ್ಕಂತ ತತ್ವ ಫಿಲಾಸಫಿ ಏನಿದೆ ಅದು ಸಂಪೂರ್ಣವಾಗಿ ಅನ್ಸೈಂಟಿಫಿಕ್, ಅವೈಜ್ಞಾನಿಕ. ಬಡತನದಲ್ಲಿ ಒದ್ದಾಡ್ತಾ ಇದ್ದಾರೆ ಕೆಲವು ವರ್ಗಗಳು, ಅವ್ರಿಗೆ ಮೀಸಲಾತಿ ಇಲ್ಲ. ಶ್ರೀಮಂತಿಕೆಯಲ್ಲಿ ತೇಲಿ ಮುಳುಗ್ತಾ ಇದ್ದಾರೆ ಕೆಲವು ವರ್ಗಗಳ ಕೆಲವು ಜನ, ಅವ್ರಿಗಿನ್ನೂ ಮೀಸಲಾತಿನೇ ಇದೆ. ಮುಸ್ಲಿಮರಿಗೆ ಮೀಸಲಾತಿ ವಿಚಾರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಿಸಿ ತುಪ್ಪದಂತಾಗಿದೆ. ಒಂದೆಡೆ ವಿಪಕ್ಷ ನಾಯಕರು ಮುಗಿಬಿದ್ರೆ ಮತ್ತೊಂದೆಡೆ ಸ್ವಾಮೀಜಿಗಳು ಅಸಮಾಧಾನ ಹೊರಹಾಕ್ತಿದ್ದಾರೆ. ಇಷ್ಟೆಲ್ಲ ವಿರೋಧದ ನಡುವೆಯೂ ಸರ್ಕಾರ ತನ್ನ ನಿರ್ಧಾರವನ್ನೇ ಮುಂದುವರಿಸುತ್ತಾ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.